ಗಣತಿಯನ್ನು ಸಂಪುಟ ಸಭೆಯ ಮುಂದೆ ನಾವು ಅನುಮೋದನೆಗೆ ಇಟ್ಟಿದ್ದೀವಿ, ಅನುಮೋದನೆಗೆ ಮಂಡಿಸಿದ್ದೀವಿ. ಮುಂದಿನ ಗುರುವಾರ 17ನೇ ತಾರೀಕು ವಿಶೇಷವಾಗಿ ಸಂಪುಟ ಸಭೆಯನ್ನು ಇದರ ಚರ್ಚೆ ಮಾಡಲಿಕ್ಕೆ ಇಟ್ಟಿದ್ದೀವಿ. ಬೇರೆ ಯಾವುದೇ ಸಬ್ಜೆಕ್ಟ್ಸಲ್ಲಿ ಇಟ್ಟಿಲ್ಲ. ಜಾತಿ ಗಣತಿಯನ್ನು ಈಗ ಸಂಪುಟದ ಮೇಲೆ ಇಟ್ಟಿರುವಂಥ ವಿಚಾರವನ್ನು ಈಗಾಗಲೇ ಮಂತ್ರಿಗಳ ಕೈಯಲ್ಲಿ ನನ್ನ ಒಳಗೊಂಡಂತೆ ಕೊಟ್ಟು ಅದನ್ನು ಪರಾಮರ್ಶೆ ಮಾಡಲಿಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಾವೆಲ್ಲ ಓದಿ ನೋಡ್ತಾ ಇದ್ದೀವಿ. ಇನ್ನೂ ಟೈಮ್ ಸಿಗಲಿಲ್ಲ, ಭಾಳಷ್ಟು ಇದೆ, ಸುಮಾರು 106 ಪೇಜ್ ಇದೆ. ಅದನ್ನೆಲ್ಲ ಓದಿ ಅದಾದಮೇಲೆ 17ನೇ ತಾರೀಕು ಅವರವರ ನಿಲುವು ಏನಿದೆ, ಅವರವರ ಅಭಿಪ್ರಾಯ ಏನಿದೆ ಅದನ್ನು ಸಂಪುಟದ ಮೇಲೆ ಮುಂದೆ ಮಂಡಿಸ್ತೀವಿ. ಅದಾದಮೇಲೆ ಎಲ್ಲರಿಗೂ ಸರಿ ಅನಿಸಿದ್ರೆ ಮುಖ್ಯಮಂತ್ರಿಗಳು ಅದನ್ನು ನಮ್ಮ ಹೌಸಲ್ಲಿ ಇಲ್ಲೇ ಮಾಡ್ತಾರೆ ಅಷ್ಟೇ. ಎಲ್ಲರಿಗೂ ಸಿಕ್ಕೈತೆ. ನಾನು ಇನ್ನೂ ನೋಡಲಿಲ್ಲ, ಇನ್ನೂ ಅದು ಭಾಳಷ್ಟು ಪೇಜಸ್ ಇದ್ದಾವೆ. ಆದರೆ ಇನ್ನು ಅದನ್ನೆಲ್ಲ ಕೂಲಂಕುಷವಾಗಿ ಓದಿ ಅದನ್ನು ಸಂಪುಟದಲ್ಲಿ ನಾವು ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಅದನ್ನು ಆಮೇಲೆ ನಮ್ಮ ಸೆಷನ್ನಲ್ಲಿ ಅದನ್ನು ಮಂಡನೆ ಮಾಡಿ ಅದನ್ನು ಕಾರ್ಯಗತ ಮಾಡುವಂಥದ್ದು ಮಾಡ್ತೀವಿ. ಯಾಕೆ ಇದರಲ್ಲಿ ಏನು ಇದರಲ್ಲಿ ಜಾತಿ ಗಣತಿ ಮಾಡಿದ್ರೆ ತೊಂದರೆ ಏನಿದೆ? ವಾಟ್ ಇಸ್ ದ ಪ್ರಾಬ್ಲಮ್? ಏನು ಸಮಸ್ಯೆ ಯಾರಿಗಿದೆ? ಯಾವ ಸಮಾಜ ಈ ಸಮಾಜದಲ್ಲಿ ಹಿಂದುಳಿದಿದೆ, ಮುಂದುವರೆದಿದೆ, ಅವ್ನು ಏನು ಕೆಲಸ ಮಾಡ್ತಿದ್ದಾನೆ, ಅವನಿಗೆ ಆದಾಯ ಏನಿದೆ, ಅವ್ನು ಕೂಲಿ ಮಾಡ್ತಾವನ, ಆಫೀಸರ್ ಆಗವನ, ಜಮೀನ್ದಾರ ಆಗವನ ಅಂತ ಸಮಸ್ಯೆ ಏನಿದೆ? ಇದರಲ್ಲಿ ರಾಜಕೀಯ ಏನು ಬಂತು? ರಾಜಕೀಯ ಮಾಡ್ತಾ ಇರೋರು ರಾಜಕೀಯ ವಿರೋಧಿಗಳು. ಅವರಿಗೆ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ BJP ಅವರಿಗೆ, ಬೇರೆ ಇನ್ನೊಬ್ಬ JDS ಪಕ್ಷಕ್ಕೆ. ಈಗ ಮಾಡಿದ್ದಾರೆ, ಅದನ್ನು ಒಪ್ಕೊಳ್ಳೋಕ್ಕೇನು? ಸಮಾಜದಲ್ಲಿ ಯಾರು, ಯಾವ ವ್ಯಕ್ತಿತ್ವ, ಯಾವ ವ್ಯಕ್ತಿ ಯಾರು, ಯಾವ ಜನಾಂಗಕ್ಕೆ ಸೇರಿದವನು, ಅವನ ಆರ್ಥಿಕ ಪರಿಸ್ಥಿತಿ, ಅವನ ಶೈಕ್ಷಣಿಕ ಪ್ರಗತಿ ಯಾವ ಥರ ಇದೆ ಅಂತ ಹೇಳೋದು ತಪ್ಪು ಅನ್ನಿಸ್ತದ? ಹೆಂಗೆ? ಯಾರು ನಮ್ಮದೇ ಪಕ್ಷ? ಯಾವುದು? ಶಾಮನೂರು ಶಿವಶಂಕರಪ್ಪನವ್ರದ್ದು ಏನಾದರೂ ಅವರು ವೈಯಕ್ತಿಕ ಅಭಿಪ್ರಾಯ ಇದ್ದರೆ ಅವ್ರದ್ದು ಹೇಳ್ಕೊಳ್ಳಿ. ಶಾಮನೂರು ಶಿವಶಂಕರಪ್ಪನವರು ಹಿರಿಯರಿದ್ದಾರೆ ನಮ್ಮ ಪಕ್ಷದಲ್ಲಿ, ಅವ್ರದ್ದು ಏನು ಇದೆ ಅದು ಸಲಹೆಗಳನ್ನ ಸಿದ್ದರಾಮಯ್ಯ ಸಾಹೇಬರು ಕೊಡಲಿ. ಇದು ಎಲ್ಲ ಸಾಮೂಹಿಕವಾಗಿ ಎಲ್ಲ ಮಂತ್ರಿಗಳು ಒಪ್ಕೊಂಡಿರುವಂಥದ್ದು, ಶಾಸಕರುಗಳು ಒಪ್ಕೊಂಡು ಮಾಡಬೇಕಾಗಿರೋದು. ಸೆಷನಲ್ಲಿ ಇಡ್ತೀವಲ್ಲ, ಪಾಸು ಫೇಲ್ ಮಾಡೋದು ಸೆಷನಲ್ಲಿ ಇರ್ತದೆ. ಇದು ಜನಗಳ ಅಭಿಪ್ರಾಯ ತಗೊಂಡು ಮಾಡಿರೋದು. ಹಂಗಾದ್ರೆ ನಾವು ಜಾತಿ ಗಣತಿ ಮಾಡಲೇಬಾರ್ದಾ? ಜಾತಿ ಗಣತಿ ಮಾಡಲೇಬಾರ್ದು? ಹಂಗಾದ್ರೆ ಯಾರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೋ ಅದೇ ಪರಿಸ್ಥಿತಿಯಲ್ಲಿ ಇರ್ತಾರ? ಬಿಜೆಪಿಯವರ ಕ್ಷುಲ್ಲಕ ಮಾತುಗಳಿಗೆ ನಾನು ಉತ್ತರ ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಈಗಾಗಲೇ ನಾವು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ವಿ, ಜಾತಿ ಗಣತಿ ವರದಿಯನ್ನು ಮಾಡ್ತೀವಿ ಅಂತ ಹೇಳಿ. ಅದೇ ಥರ ಜಾತಿ ಗಣತಿ ವರದಿ ಮಾಡಿ ಆಗಿದೆ, ನಾವು ಮಂಡನೆ ಮಾಡಿದ್ದೀವಿ ನಮ್ಮ ಕ್ಯಾಬಿನೆಟಲ್ಲಿ. ಮುಂದಿನ ದಿವಸಗಳಲ್ಲಿ ಅದನ್ನು ಸೆಷನ್ ತಗೊಂಡೋಗಿ ಅದನ್ನು ಇಟ್ಟು ಪಾಸ್ ಮಾಡ್ತದ ಫೇಲ್ ಮಾಡ್ತದ ಅದೆಲ್ಲ ಶಾಸಕರು ಮಾಡೋಕ್ಕೇನೆ. ಏನು ಯಾಕೆ ಹಂಗಾರೆ ಜಾತಿ ಗಣತಿ ಮಾಡಿಲ್ಲ ಅಂದರೆ ಹಂಗಾರೆ ಕುರ್ಚಿ ಉಳಿಯಲ್ವಾ? ಎಲ್ಲ ಕುರ್ಚಿ ಉಳಿತದೆ. 139 ಸೀಟ್ ಕಾಂಗ್ರೆಸ್ ಪಕ್ಷಕ್ಕಿರೋದು. ಜಾತಿ ಗಣತಿ ಮಾಡಿಬಿಟ್ರೆ ನೆನ್ನೆ ಉಳಿಯುವಂಥದ್ದು. ಇಂಥ ಕ್ಷುಲ್ಲಕ ಮಾತುಗಳು ಸೋಮಣ್ಣವರಾಗಲಿ ಇನ್ನೊಬ್ರು ಮಾತಾಡಿದ್ರೆ ಅದಕ್ಕೆ ಉತ್ತರ ಹೇಳಬೇಕಾದ ಅವಶ್ಯಕತೆ ಇಲ್ಲ. BJP ಅವ್ರಿಗೆ ಹೊಟ್ಟೆ ಉರಿ. ಇದರಲ್ಲಿ ಎಲ್ಲ ಜನಾಂಗ 8 ಜನ ತೋರಿಸ್ಬಿಡ್ತೀವಿ ಅಂತ ಹೊಟ್ಟೆ ಉರಿ ಐತಲ್ಲ ಅವರಿಗೆ. ಈ ರಾಜ್ಯದಲ್ಲಿ ಹಿಂದುಳಿದವ್ರು 8 ಜನ ಇದ್ದಾರೆ, ಮುಂದುವರೆದವ್ರು 8 ಜನ ಇದ್ದಾರೆ, ಅಲ್ಪಸಂಖ್ಯಾತರು 8 ಜನ ಇದ್ದಾರೆ, ನನ್ನ ದಲಿತ ಬಂಧುಗಳು 8 ಜನ ಇದ್ದಾರೆ. ಇವನ್ನೆಲ್ಲ ತೋರಿಸ್ಬಿಟ್ರೆ ಅವ್ರಿಗೆ ಹೊಟ್ಟೆ ಉರಿ. ಅದಕ್ಕೇನೆ ಹೇಳ್ತಾ ಇದ್ದಾರೆ, ಅವ್ರಿಗೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಈಗ ಮಾಡಿದಾರಲ್ಲ, ಈಗ 5 ಯೋಜನೆಗಳು ಸರ್ಕಾರ ಸಿದ್ದರಾಮಯ್ಯನವರು ಫಸ್ಟು 5 ಯೋಜನೆಗಳು ಕೊಟ್ಟರು. ವರ್ಷಕ್ಕೆ 60,000 ಕೋಟಿ ರೂಪಾಯಿಗಳನ್ನ ಬಡ ಜನರಿಗೆ ಕೊಟ್ಟರು. BJP ಅವ್ರು ಕೊಡೋಕ್ಕಾಗಿರಲಿಲ್ಲ. ಈ ಮುಂಚೆ ಯಾವತ್ತಾದ್ರೂ ಕೊಟ್ಟಿದ್ರಾ? ಕೊಟ್ಟ ಮೇಲೆ ಏನು ಹೇಳಿದ್ರು? ಈ ಕಾಂಗ್ರೆಸ್ ಸರ್ಕಾರ ಇದು 3 ತಿಂಗಳಲ್ಲಿ ಇದು ಬಿದ್ದೋಯ್ತದೆ, ಇನ್ನು 6 ತಿಂಗಳಲ್ಲಿ ಇದನ್ನು ನಾವು ನಿಲ್ಲಿಸ್ಬಿಡ್ತೀವಿ, ಸರ್ಕಾರ ನಿಲ್ಲಿಸ್ಬಿಡ್ತದೆ ಅಂತ 2 ವರ್ಷ ಆತ ಬಂತು. ಯಾವುದಾದ್ರೂ ಯೋಜನೆ ನಿಂತಿದೆಯಾ? ಯಾವ ಯೋಜನೆಗಳು ನಿಂತಿಲ್ಲ. ಆದ್ದರಿಂದ ಇದು ಹೊಟ್ಟೆ ಊರಿಗೆ BJP ಅವರು JDS ಅವರು ಮಾಡ್ತಾ ಇರುವಂತಹ ಇದು ಒಂದು ನಿರಾಧಾರವಾದ ಒಂದು ಆರೋಪ ಅಂತ ಹೇಳಿ. ಸರ್, ಬಳ್ಳಾರಿ ಬೂಡದಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ ನಡವಳಿಕೆಗಳಲ್ಲಿ ಈ ಒಂದು ಅಧ್ಯಕ್ಷರು ಏಕಪಕ್ಷೀಯವಾಗಿ ವೆರಿ ಸಿಂಪಲ್ ಲಾಜಿಕ್. ನಾನು ಹೇಳ್ತೀನಿ ಕೇಳಿ. ವೆರಿ ಸಿಂಪಲ್ ಲಾಜಿಕ್. ಕೆಲವೊಂದು ಪ್ರಸಂಗಗಳಲ್ಲಿ ಮುಂದೆ ಡಾಕ್ಯುಮೆಂಟ್ ಕೊಡುವಂಥದ್ದು ಕೊಡ್ತೀವಿ ಅಂತ ಹೇಳಿ ಒಂದು ಅಗ್ರಿಮೆಂಟ್, ಒಂದು ಅವ್ರ ಹತ್ರ ಒಂದು MOU ಮಾಡ್ಕೊಂಡು ಲೈಸೆನ್ಸ್ ಕೊಟ್ಬಿಡ್ತಾಯಿದ್ರು. ಆದರೆ ನಾನು ಬಂದಮೇಲೆ ನಾನು ರೂಲ್ಸ್ ಮಾಡಿದ್ದೀನಿ, 100% ಯಾವುದೇ ಡೆವಲಪರು ಆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಆದಮೇಲೆ ಲೈಸೆನ್ಸ್ ಕೊಡಬೇಕು ಅಂತ ಹೇಳಿದ್ದೀನಿ. ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಬೇಕು ಅಂತ ಕೊಟ್ಟಿದ್ದೀನಿ. ಯಾವುದೋ ಅವ್ಯವಹಾರ ನಡೆದಿಲ್ಲ ಅಲ್ಲಿ. ಅದನ್ನು ತಾವು ದಯವಿಟ್ಟು ಗಮನದಲ್ಲಿ ಅದೇ ಸಬ್ಜೆಕ್ಟ್ ವಾಪಸ್ ಇಡ್ತೀವಿ. ಅವ್ರು 100% ಡಾಕ್ಯುಮೆಂಟ್ ಯಾರು ಕೊಡ್ತಾರೆ ಅವ್ರಿಗೆಲ್ಲ ಪಾಸ್ ಮಾಡಿ ಕೊಡ್ತೀವಿ. ಅದರಲ್ಲೇನಿದೆ? ದಟ್ ಎ ಬಿಗ್ ಥಿಂಗ್. ಥ್ಯಾಂಕ್ ಯು.